ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಾವು ಆ್ಯಂಗಲ್ಸ್ಗಳ ರಚನೆಯನ್ನು ಸ್ಲೈಡರ್ಗಳ ಮೂಲಕ ಯಾವ ರೀತಿ ಮಾಡಬಹುದು ಅಥವಾ ಕೋನಗಳನ್ನು ಸ್ಲೈಡರ್ಗಳ ಮೂಲಕ ಯಾವ ರೀತಿ ನಿರ್ವಹಣೆಯನ್ನು ಮಾಡಬಹುದು ಅನ್ನೋದನ್ನು ನೋಡೋಣ. ಹಿಂದಿನ ಒಂದು ತರಗತಿಯಲ್ಲಿ ನೀವು ನಂಬರ್ ಸ್ಲೈಡರ್ನ ತಿಳ್ಕೊಂಡ್ರಿ. ಇವತ್ತಿನ ಅವಧಿಯಲ್ಲಿ ಆ್ಯಂಗಲ್ ಸ್ಲೈಡರ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ನಂಬರ್ ಸ್ಲೈಡರ್ ಯಾವುದಕ್ಕಂತ ಹೇಳಿದ್ದೀನಿ ನಿಮಗೆ, ದೂರ, ಸಂಖ್ಯೆ, ಬಾಹುಗಳ ಸಂಖ್ಯೆ, ಒಂದು ಸಮೀಕರಣಕ್ಕೆ ಬೆಲೆಗಳನ್ನು ಕೊಡಬೇಕಾದಾಗ ನಂಬರ್ ಸ್ಲೈಡರ್ ಯೂಸ್ ಮಾಡ್ತೀವಿ. ರೇಖಾಗಣಿತಕ್ಕೆ ಮುಖ್ಯವಾಗಿ ಆ್ಯಂಗಲ್ ಸ್ಲೈಡರನ್ನು ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಆ್ಯಂಗಲ್ ಅಂತ ಬಂದಾಗ ಇದು ಡಿಫಾಲ್ಟ್ ಆ್ಯಂಗಲ್ಸ್ಗಳನ್ನು ಆಲ್ಫಾ, ಬೀಟಾ, ಗಾಮಾ ಇವುಗಳ ಮೂಲಕ ಇದು ಪ್ರತಿನಿಧಿಸುತ್ತೆ. ಇಲ್ಲಿ ಆ್ಯಂಗಲ್ ಅಂತ ಚೂಸ್ ಮಾಡಿದ್ದೀನಿ, ಆಲ್ಫಾ ಅಂತ ಇದೆ. ನೀವು ಚೇಂಜ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿಗೆ ಹೋಗಿ ನೀವು ಯಾವ್ದು ಬೇಕು ಅದನ್ನು ತೊಗೊಳ್ಳಿ. ನಾನು ಆಲ್ಫಾನೇ ತೊಗೊಳ್ತಾ ಇದ್ದೀನಿ. ಆಲ್ಫಾ ಇರಲಿ. ನಂತರ ಆ್ಯಂಗಲ್ ಮಿನಿಮಮ್ 0 ಡಿಗ್ರಿಯಿಂದ 360 ಡಿಗ್ರಿ ಇರಲಿ. ನಿಮ್ಗೊಂದು ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು, ಅಂದರೆ ಒಂದು ವೃತ್ತದವರೆಗೂ. ನಂತರ ಇನ್ಕ್ರಿಮೆಂಟು 1, ಅಂದರೆ ಪ್ರತಿ ಬಾರಿ ನಾನು 1 ಆದರೆ ತುಂಬ ಲೇಟ್ ಆಗುತ್ತೆ, 10 ತೊಗೊಳ್ತೀನಿ. ಪ್ರತಿ ಬಾರಿ ನಾನು ಕೋನಗಳ ಬದಲಾವಣೆಯನ್ನು ಮಾಡಿದಾಗ 10 ಡಿಗ್ರಿಯಷ್ಟು ಕೋನ ಬದಲಾವಣೆ ಆಗಲಿ ಅಂತ. ಓಕೆ, ನಿಮ್ಮ ಸ್ಲೈಡರ್ ಸಿದ್ಧವಾಯಿತು. ನಾನು ಇಲ್ಲಿ ಎಸ್ಕೇಪ್ ಕೊಟ್ಟು ಇದನ್ನು ಓಕೆ, ನಿಮ್ಮ ಸ್ಲೈಡರ್ ಇವಾಗ ಸಿದ್ಧವಾಯಿತು. ಇದರ ಬಳಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಆ್ಯಂಗಲಿಗೆ ಹೋಗೋಣ. ಆ್ಯಂಗಲ್ನಲ್ಲಿ ಆ್ಯಂಗಲ್ ವಿತ್ ಗಿವನ್ ಸೈಜ್, ನಿರ್ದಿಷ್ಟವಾದ ಕೋನ ಇಷ್ಟೇ ಬೇಕು ಅಂತ ಹೇಳಿದಾಗ ನಾವು ಆ್ಯಂಗಲ್ ವಿತ್ ಗಿವನ್ ಸೈಜಿಗೆ ಹೋಗಬೇಕು. ಇಲ್ಲಿ ಆ್ಯಂಗಲ್ ವಿತ್ ಗಿವನ್ ಸೈಜನ್ನು ಚೂಸ್ ಮಾಡ್ತಾ ಇದ್ದೀನಿ. ನೆನಪಿಡಿ, ಇದನ್ನು ಆ್ಯಂಗಲ್ನ ಯಾವತ್ತೂ ನಾವು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೋಗ್ತಾ ಇರ್ತೀವಿ. ಹೀಗಾಗಿ ಫಸ್ಟ್ ಪಾಯಿಂಟ್ ಎ, ಸೆಕೆಂಡ್ ಪಾಯಿಂಟ್ ಲೆಫ್ಟ್ ಸೈಡ್ ಇಡಿ, ಬಿ, ಆವಾಗ ಅದು ಆ್ಯಂಗಲ್ ಕೇಳುತ್ತೆ. ನೀವು ಅಲ್ಲಿ ಮೆಜರನ್ನು ಕೊಟ್ಬಿಟ್ರೆ ಫಿಕ್ಸ್ಡ್ ಆ್ಯಂಗಲ್ ರಚನೆ ಆಗುತ್ತೆ. ಬಟ್ ಇಲ್ಲಿ ನಾನು ಈ ಸ್ಲೈಡರ್ನ ಸಹಾಯದಿಂದ ನಾನು ಆ್ಯಂಗಲ್ಗಳನ್ನು ರಚನೆ ಮಾಡಬೇಕಾಗಿದೆ. ಹೀಗಾಗಿ ನಾನು ಇಲ್ಲಿ ಏನು ತೊಗೊಳ್ತೀನಿ, ಸ್ಲೈಡರ್ನ ಹೆಸರು ಆಲ್ಫಾ ಆಗಿರೋದ್ರಿಂದ ಇಲ್ಲಿ ಇದನ್ನು ಆಲ್ಫಾ ಅಂತ ತೊಗೊಳ್ತಾ ಇದ್ದೀನಿ. ನೋಡಿರಿ, ಇಲ್ಲಿ ಕೌಂಟರ್ ಕ್ಲಾಕ್ ವೈಸ್ ಇದೆ, ಅಂದರೆ ಆ್ಯಂಟಿ ಕ್ಲಾಕ್ ವೈಸು. ಓಕೆ, ಇವುಗಳನ್ನು ನೀವೇನು ಮಾಡ್ಬೋದು, ಇವಾಗ ಇಲ್ಲಿ ರೇಖಾಖಂಡಗಳ ಸಹಾಯದಿಂದ ಈ ರೇಖೆಗಳನ್ನು ನೀವು ಜೋಡಿಸಬಹುದು. ಎ ಬಿ, ಬಿ ಸಿ. ಓಕೆ, ಎಸ್ಕೇಪ್ ಅಂದರೆ ಫ್ರೀ ಮೂವ್ ಟೂಲ್. ಇವಾಗ ನೋಡಿ, ಇಲ್ಲಿ ಸ್ಲೈಡ್ರಲ್ಲಿ 50 ಡಿಗ್ರಿ ಇರೋದ್ರಿಂದ ಇಲ್ಲಿ ನೀವು 50 ಡಿಗ್ರಿಯನ್ನು ಕಾಣ್ತೀರಾ. ನಾನು ಇಲ್ಲಿ ಚೇಂಜ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಮಕ್ಕಳಿಗೆ ಇಲ್ಲಿ ನೀವು 0ಯಿಂದ 90 ಡಿಗ್ರಿ ಒಳಗಿನ ಕೋನವನ್ನು ಲಘು ಕೋನ, 90 ಡಿಗ್ರಿಗೆ ಸಮವಾಗಿರುವ ಕೋನ ಲಂಬ ಕೋನ, 90 ಡಿಗ್ರಿಗಿಂತ ಹೆಚ್ಚು, ನಂತರ 180ಕ್ಕೆ ಸಮವಾಗಿರುವಂಥ ಕೋನವನ್ನು ಸರಳ ಕೋನ, 180ಕ್ಕಿಂತ ಹೆಚ್ಚು, ನಂತರ 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಸರಳಾಧಿಕ ಕೋನ, ನಂತರ 360 ಡಿಗ್ರಿ ಆಗಿಬಿಟ್ರೆ ಅದನ್ನು ನಾವು ಪೂರ್ಣ ಕೋನ ಅಂತ ಕರಿತೀವಿ. ಇದನ್ನು ನೀವು ಮಕ್ಕಳಿಗೆ ತೋರಿಸಬಹುದು. ನೀವು ಇಲ್ಲಿ ಯಾವುದೇ ಬದಲಾವಣೆ ಮಾಡೋಕ್ಕೆ ಬರೋದಿಲ್ಲ. ನೀವೇನೇ ಮಾಡೋದಿದ್ರೂ ಇಲ್ಲಿ ಮಾಡ್ಬೋದು. ನೋಡಿ, ಇಲ್ಲಿ ಇದಕ್ಕೆ ನೀವು ಆ್ಯನಿಮೇಷನ್ ಕೂಡ ಕೊಟ್ಟು ತೋರಿಸ್ಬಹುದು. ಇದನ್ನು ನಾನು ಇದ್ರ ಮೇಲೆ ಏನು ಮಾಡ್ತೀನಿ, ಇವಾಗ ರೈಟ್ ಕ್ಲಿಕ್ಕು, ಆ್ಯನಿಮೇಷನ್ ಆನ್. ನೋಡಿ, ತಾನಾಗಿ ಹೋಗುತ್ತೆ. ಇಲ್ಲಿ ಪಾಸ್ ಬಟನ್ ಇದೆ, ಇಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಪಾಸ್ ಆಗುತ್ತೆ. ಇದು ಆ್ಯನಿಮೇಷನ್ನು. ಓಕೆ, ಇಲ್ಲಿ ನೀವು ಇನ್ನೊಂದು ನೋಡಿ ಆಪ್ಷನ್ಸ್ ಏನೇನೆಲ್ಲ ಇದೆ ಅಂತ ಹೇಳಿ. ಇನ್ನೊಂದು ಟ್ರೇಸ್ ಆನ್ ಅಂತ ಕೂಡ ಬರುತ್ತೆ. ಇಲ್ಲಿ ಆಪ್ಷನ್ ಇಲ್ಲಿ ಆ್ಯನಿಮೇಷನ್ ಆನ್ ಇದೆ. ಟ್ರೇಸ್ ಆನ್ ಇಲ್ಲ. ಟ್ರೇಸ್ ಆನ್ ಆಗಿದ್ದರೆ ನೀವು ಅದು ಚಲಿಸಿದ ಪಥವನ್ನು ಕೂಡ ಅದು ತೋರಿಸುತ್ತೆ. ಇದರ ಬಗ್ಗೆ ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಈ ಮೂಲಕ ನಾವು ಲಘು ಕೋನಗಳ ಅಳತೆ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ, ನಂತರ ಪೂರ್ಣ ಕೋನವನ್ನು ಮಕ್ಕಳಿಗೆ ಮನದಟ್ಟು ಮಾಡಬಹುದು. ಓಕೆ, ಇದೊಂದು ಕೋನದ್ದಾಯಿತು. ಇವಾಗ ನಾನು ಇದನ್ನು ಯಾವ ರೀತಿ ಬಳಕೆ ಮಾಡ್ಕೊಳ್ಬಹುದು ಅನ್ನೋದನ್ನು
ತೋರಿಸ್ತಾ ಇದ್ದೀನಿ. ಇದನ್ನಿಲ್ಲಿ ಹಾಗೆ ಇಡ್ತೀನಿ. ಓಕೆ, ಇಲ್ಲಿ ನಾವು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯುವುದು, ಅಲ್ಲಿ ಇದರ ಬಳಕೆಯನ್ನು ಮಾಡ್ಕೊಳ್ಬಹುದು. ಹೇಗೆ? ನಾನು ಈ ಸ್ಲೈಡರ್ ಇದಕ್ಕಾಗಿದೆ, ಇದನ್ನೇ ಬಳಕೆ ಮಾಡಬಹುದು. ಆದರೆ ಹೊಸದಾಗಿ ಮತ್ತೊಂದು ಸ್ಲೈಡರನ್ನು ನಾನು ತಗೊಳ್ತಾ ಇದ್ದೀನಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಾಗ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯುವುದು ಸ್ಲೈಡರು. ಸೊ ಇಲ್ಲಿ ಆ್ಯಂಗಲ್ ಇಲ್ಲಿ ಆಲ್ಫಾ ಇವಾಗಲೇ ಇಲ್ಲಿದೆ, ಬೀಟಾ ಇಲ್ಲಿದೆ, ಹೀಗಾಗಿ ಅದು ಗಾಮಾ ಅಂತ ತಗೊಳ್ತಾ ಇದೆ. ಸೊ ಗಾಮಾ ಇರಲಿ. ಮಿನಿಮಮ್ 0 ಡಿಗ್ರಿಯಿಂದ ನಾನು 180 ಡಿಗ್ರಿವರೆಗೂ ತಗೊಳ್ತೀನಿ. 180. ಸೊ ಇನ್ಕ್ರಿಮೆಂಟ್ ಎವ್ರಿ ಟೈಮ್ ವೆನ್ ಐ ಚೇಂಜ್ ಇಟ್ ಶುಡ್ ಬಿ 10 ಡಿಗ್ರಿ. ಓಕೆ, ಸೊ ಗಾಮಾ ಆಯಿತು. ಮತ್ತೊಂದು ತ್ರಿಜ್ಯ, ಯಾಕಂದರೆ ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಾಗ ನಾವಲ್ಲಿ ಆ ರಚನೆಗೆ ಬೇಕಾಗಿರುವಂತಹ ಅವಲಂಬಿತ ಅಂಶಗಳು ವೃತ್ತದ ತ್ರಿಜ್ಯ ಮತ್ತು ತ್ರಿಜ್ಯಗಳ ನಡುವಿನ ಕೋನ. ಸೊ ಹೀಗಾಗಿ ನಾನು ಇಲ್ಲಿ ಸ್ಲೈಡರು, ಇಲ್ಲಿ ತ್ರಿಜ್ಯ ಅನ್ನೋದು ನಂಬರ್ ಆಗಿರೋದ್ರಿಂದ ನಂಬರ್ ಆಗಿರಲಿ, ಇದು 6 ಅಂತ ಮಾಡ್ಕೊಳ್ತೀನಿ ತ್ರಿಜ್ಯ. ಸೊ ಮಿನಿಮಮ್ 1, 2, ಮ್ಯಾಕ್ಸಿಮಮ್ say 8. Every time when I change it should be 1 unit. Okay, ಸೊ ಇಲ್ಲಿ ವೃತ್ತಕ್ಕೆ ಹೋಗೋಣ. ವೃತ್ತದಲ್ಲಿ ಸರ್ಕಲ್, ಸೆಂಟರ್ ಆ್ಯಂಡ್ ರೇಡಿಯಸ್. ಸೊ ಇಲ್ಲಿ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ರೇಡಿಯಸ್ ಎಷ್ಟು ಅಂತ ಅದು ಕೇಳ್ತಾ ಇದೆ. ನಾನು ರೇಡಿಯಸ್ R ಅಂತ ಕೊಡ್ತೀನಿ. ಓಕೆ, ಸೊ ರೇಡಿಯಸ್ ಇಲ್ಲಿ R ಆಯಿತು. ಸೊ ನಾನು ಇದನ್ನು ಚೇಂಜ್ ಮಾಡಬೇಕು ಅಂತಂದರೆ ನೋಡಿ, ರೇಡಿಯಸ್ 3 ಸೆಂಟಿಮೀಟರ್ ಅಂತ ಹೇಳಿದ್ರೆ ಇಲ್ಲಿ 3 ಸೆಂಟಿಮೀಟರ್ ತ್ರಿಜ್ಯ ಆಯಿತು. ಇವಾಗ ನಾನು ಇಲ್ಲಿ ಕೋನದ ರಚನೆಯನ್ನು ಮಾಡ್ಕೊಳ್ಬೇಕಾಗಿದೆ. ಸೊ ಇಲ್ಲಿ ನಾನು ಇದನ್ನು ಜಾಯಿನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೆಗ್ಮೆಂಟು C ಆ್ಯಂಡ್ D. ಓಕೆ, ಸೊ ದಿಸ್ ಇಸ್ 3 ಸೆಂಟಿಮೀಟರ್. ಸೊ ಇಲ್ಲಿ ನಾನು ಕೇಂದ್ರದಲ್ಲಿ ಕೋನದ ರಚನೆಯನ್ನು ಮಾಡಬೇಕು. ಹಾಗಾಗಿ ನಾನಿಲ್ಲಿ ಏನಂತ ಹೋಗ್ತೀನಿ, ಇವಾಗ ಇಲ್ಲಿ ಆ್ಯಂಗಲ್ ವಿತ್ ಗಿವನ್ ಸೈಜ್. ಸೊ ಆ್ಯಂಗಲ್ ವಿತ್ ಗಿವನ್ ಸೈಜ್ ಆ್ಯಂಟಿ ಕ್ಲಾಕಿಗೆ ಬನ್ನಿರಿ. ಸಿ ಮೇಲೆ ಕ್ಲಿಕ್ ಮಾಡಿ. ಇದು ಆ್ಯಂಗಲ್ ಅಲ್ಲ, ಇದು ಡಿ. ಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಮೂವ್ ಟೂಲ್ ಹೈಲೈಟ್ ಆಗಿದೆ. ಆ್ಯಂಗಲ್ ಡಿ ಸಿ. ಸೊ ಆ್ಯಂಗಲ್ ಎಷ್ಟು ಅಂತ ಅದು ಕೇಳ್ತಾ ಇದೆ. ಸೊ ಇಲ್ಲಿ ನಿಮ್ಗೆ ಆ್ಯಂಗಲ್ ಇರೋದು ಗಾಮಾ. ಸೊ ನಾನು ಇಲ್ಲಿ ಏನು ತೊಗೊಳ್ತಾ ಇದ್ದೀನಿ, ಇವಾಗಿಲ್ಲಿ ಗಾಮಾ ತೊಗೊಳ್ತಾ ಇದ್ದೀನಿ. ಓಕೆ, ಸೊ ಈ ರೇಖಾಖಂಡದ ಸಹಾಯದಿಂದ, ಸೆಗ್ಮೆಂಟ್ನ ಸಹಾಯದಿಂದ ಈ 2 ಬಿಂದುಗಳನ್ನು ನಾನಿವಾಗಿಲ್ಲಿ ಸೇರಿಸ್ತಾ ಇದ್ದೀನಿ. ಓಕೆ, ಎಸ್ಕೇಪ್. ಇವಾಗ ನೋಡಿ, ಇಲ್ಲಿ ತ್ರಿಜ್ಯಗಳ ನಡುವಿನ ಕೋನ 70 ಡಿಗ್ರಿ. ತ್ರಿಜ್ಯಗಳ ನಡುವಿನ ಕೋನ 90 ಡಿಗ್ರಿ. ತ್ರಿಜ್ಯಗಳ ನಡುವಿನ ಕೋನ 110, 120. ಸೊ ವ್ಯಾಸ 180. ನಾನು ಲಾಸ್ಟ್ ಲಿಮಿಟೇಷನ್ 180 ಕೊಟ್ಟಿರೋದ್ರಿಂದ ಇದೇ ಲಾಸ್ಟು. ಈ ಥರ ನಾವು ಇಲ್ಲಿ ತೋರಿಸ್ಬೋದು. ಹಾಗೆಯೇ ನೋಡಿ, ನಾನು ತ್ರಿಜ್ಯದಲ್ಲಿಯೂ ಕೂಡ ಬದಲಾವಣೆಯನ್ನು ಮಾಡ್ತಾ ಇದ್ದೀನಿ. ತ್ರಿಜ್ಯಕ್ಕನುಗುಣವಾಗಿ ವೃತ್ತದಲ್ಲಿ ಬದಲಾವಣೆಯನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ನಾವೇನು ಮಾಡಬೇಕಾಗಿದೆ, ಸ್ಪರ್ಶಕಗಳನ್ನು ರಚಿಸಬೇಕಾಗಿದೆ. ಸೊ ಸ್ಪರ್ಶಕಗಳನ್ನು ರಚಿಸಬೇಕು ಅಂದರೆ ಸ್ಪರ್ಶಕವು ಯಾವತ್ತೂ ಏನಾಗಿರುತ್ತೆ, ತ್ರಿಜ್ಯಗಳಿಗೆ ಲಂಬವಾಗಿರುತ್ತೆ. ಹಾಗಾದರೆ ಇಲ್ಲಿ ನಾನು ಇವಾಗ ಏನು ಮಾಡ್ತೀನಿ, ಲಂಬ ರೇಖೆಗಳನ್ನು ತಗೊಳ್ತೀನಿ. ಸೊ ಈ ರೇಖೆಗೆ ಈ ಬಿಂದುವಿನಲ್ಲಿ ಲಂಬ, ಹಾಗೆಯೇ ಈ ರೇಖೆಗೆ ಈ ಬಿಂದುವಿನಲ್ಲಿ ಲಂಬ. ಸೊ ತ್ರಿಜ್ಯ 3 ಸೆಂಟಿಮೀಟರ್, ವೃತ್ತಗಳ ನಡುವಿನ ತ್ರಿಜ್ಯಗಳ ನಡುವಿನ ಕೋನ 110 ಡಿಗ್ರಿ ಆಗಿದೆ. ಹಾಗಾದರೆ ಇಲ್ಲಿ ಸ್ಪರ್ಶಕಗಳ ನಡುವಿನ ಕೋನ, ಇಲ್ಲಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಒಂದು ಗುರುತಿಸೋಣ. ಓಕೆ, ಸ್ಪರ್ಶಕಗಳ ನಡುವಿನ ಕೋನ ಎಷ್ಟಾಗಿದೆ ಅಂತ ಮೆಜರ್ ಮಾಡೋಣ ಇವಾಗ. ಆ್ಯಂಗಲ್. ಸೊ ಮೆಜರ್ ಮಾಡಬೇಕು ಅಂದರೆ ಆ್ಯಂಗಲ್ ಅಗೇನ್ ಗೋ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಡಿ ಡ್ಯಾಶ್ ಇ ಡಿ. ಸೊ ನೋಡಿ ಇಲ್ಲಿ ಎಸ್ಕೇಪ್. ತ್ರಿಜ್ಯಗಳ ನಡುವಿನ ಕೋನ 110 ಡಿಗ್ರಿ ಆದರೆ ಸ್ಪರ್ಶಕಗಳ ನಡುವಿನ ಕೋನ 70 ಡಿಗ್ರಿ. ಸೊ ಇವಾಗ ಇಲ್ಲಿ ನಾನು ಸ್ಲೈಡರ್ನ ಸಹಾಯದಿಂದ ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ಹೆಚ್ಚಾಗಿರುವಂತಹ ರೇಖೆಯನ್ನು ನಾವು ತೆಗಿಬೇಕು ಅಂದರೆ ಏನು ಮಾಡೋಣ,
ಓವರ್ಲ್ಯಾಪನ್ನು ಮಾಡೋಣ. ಈ ರೀತಿ ಓವರ್ಲ್ಯಾಪ್ ಮಾಡಿ ಇಲ್ಲಿ ಹೋಗಿ ನಾವು ರೈಟ್ ಕ್ಲಿಕ್, ಶೋ ಆಬ್ಜೆಕ್ಟ್, ರೈಟ್ ಕ್ಲಿಕ್, ಶೋ ಆಬ್ಜೆಕ್ಟ್ ಮಾಡಿ. ಇವಾಗ ನೋಡಿ ಸ್ಲೈಡರ್ಸ್ ಎಸ್ಕೇಪ್ ಕೊಡಿ. ಸ್ಲೈಡರ್ಸ್ಗಳ ಸಹಾಯದಿಂದ ಕೋನವನ್ನು ಚೇಂಜ್ ಮಾಡ್ತಾ ಹೋಗಿ. ನೋಡಿ ಕೋನಗಳನ್ನು ಚೇಂಜ್ ಮಾಡಿದಾಗ ಇಲ್ಲಿ ತ್ರಿಜ್ಯಗಳ ನಡುವಿನ ಕೋನ ಮತ್ತು ಸ್ಪರ್ಶಕಗಳ ನಡುವಿನ ಕೋನಗಳ ಮೊತ್ತ ಪರಿಪೂರಕವಾಗಿರುತ್ತದೆ ಅನ್ನೋದನ್ನು ತೋರಿಸಿ. ಇನ್ ಕೇಸ್ ತ್ರಿಜ್ಯಗಳ ನಡುವಿನ ಕೋನ 180 ಡಿಗ್ರಿ ಆದರೆ ಅವು ಸಮಾಂತರ ರೇಖೆಯಾಗಿರುತ್ತವೆ ಅನ್ನೋದನ್ನು ಕೂಡ ನಾವಿಲ್ಲಿ ತೋರಿಸಬಹುದು. ಇಲ್ಲಿ ಅಂಡು ಮಾಡಿ ತೋರಿಸ್ತೀನಿ ನೋಡಿ. ಎಕ್ಸ್ಟ್ರಾ ನಾನು ತೆಗೆದುಬಿಟ್ಟಿದ್ನಲ್ಲ ನೋಡಿ, ಇವಾಗ ಇಲ್ಲಿ ನೀಟಾಗಿ ತೋರಿಸ್ಬೋದು ಅದನ್ನು. ತ್ರಿಜ್ಯಗಳ ನಡುವಿನ ಕೋನ 180 ಡಿಗ್ರಿ ಆದಾಗ ಸ್ಪರ್ಶಕಗಳು ಪರಸ್ಪರ ಸಮಾಂತರವಾಗಿರುತ್ತವೆ. ಹಾಗೆ ಇಲ್ಲಿ ನೀವು ತ್ರಿಜ್ಯದ ಬದಲಾವಣೆಯನ್ನು ಕೂಡ ನೀವು ಮಾಡಿ ತೋರಿಸಬಹುದು. ಥ್ಯಾಂಕ್ ಯು.